वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु वदा। त्रैलोक्य संपदालेख्य समुल्लेखन भित्तये सच्चिदानंद रूपाय शिवाय परब्रह्मणे नमः। ओम शांति शांति शांति। ಸತ್ಸಂಗದ ಎರಡನೇ ಕಂತಿನ ಪ್ರವಚನಕ್ಕೆ ಜೂಮ್ ಆ್ಯಪದ ಮೂಲಕ ಮತ್ತೆ ನಾವು ನಮ್ಮ ಅನುಭವಗಳನ್ನ ವಿಚಾರಗಳನ್ನ ಹಂಚಿಕೊಳ್ತಾ ಇದ್ದೇವೆ. ಇಂಥದೊಂದು ತಂತ್ರಜ್ಞಾನಕ್ಕೆ ಈ ತಂತ್ರಜ್ಞಾನವನ್ನ ಒದಗಿಸಿ ನಿಮ್ಮೊಂದಿಗೆ ಈ ತರದ ವಿಚಾರಗಳನ್ನ ಇಡ್ಲಿಕ್ಕೆ ಅನುವು ಮಾಡಿಕೊಟ್ಟಂತ ನನ್ನ ಮಕ್ಕಳಿಗೆ, ಆನಂತರ ಇದ್ರ ಮೂಲಕ ನಾವೆಲ್ಲರೂ ಕೂಡಿದ್ದೀವಿ. ನನಗೆ ಬಹಳ ರೋಮಾಂಚ ಅನಿಸ್ತದ ಈ ತರ ನಾವೆಲ್ಲರೂ ಮತ್ತೆ ಕೂಡಿ. ಕನಿಷ್ಠ ನೀವೆಲ್ಲೋ ಇದ್ದೀರಿ, ನಾನು ಎಲ್ಲೋ ಇದ್ದೀನಿ, ಮತ್ತೆ ನಾವು ಹೀಗೆ ಈ ವಾಯುಮಂಡಲೊಳಗಿನ ವೈಬ್ರೇಷನ್ಸ್ ಮೂಲಕ ನಾವು ಸಮಕ್ಷಮನೆ ನನ್ನ ಮುಂದೆ ಕುಂತಂಗೆ ಅನಿಸ್ತದ. ನಿಮ್ಮೆಲ್ಲರಿಗೂ ಶುಭಕಾಮನೆಗಳು, ಶುಭ ಆಶೀರ್ವಾದಗಳು, ಜೊತೆಗೆ ಶರಣಾರ್ಥಿ. ನಾವು ಪದೇ ಪದೇ ಸತ್ಸಂಗ ಸತ್ಸಂಗ ಅಂತ ಬಳಸ್ತಿರ್ತೀವಿ ಶಬ್ದವನ್ನ. ಆ ಶಬ್ದಕ್ಕೆ ಬಹಳ ಅರ್ಥದ. ಸತ್ಸಂಗ ಅಂದ್ರೆ ಎಲ್ಲರದು ಅನಿಸಿಕೆ ಏನಪ್ಪಾ ಅಂತಂದ್ರೆ ಪ್ರವಚನ, ಹೇಳುವಿಕೆ, ಕೇಳುವಿಕೆ, ಈ ತರದ್ದು. ಆದರೆ ಸತ್ಸಂಗ ಅನ್ನೋದು ಎರಡು ಶಬ್ದಗಳಿಂದ ಕೂಡಿದೆ. ಸತ್ ಸಂಘ, ಸತ್ ಸಂಘ. ಸತ್ ಅನ್ನೋದು ಏನಪ್ಪ? ಸತ್ ಅನ್ನೋದಕ್ಕೆ ದೊಡ್ಡ ಮೀನಿಂಗ್ ಅದ. ಸತ್ ಅಂದ್ರೆ ಇಶನ್ಸ್ ಅಂತಾರ, ಸತ್ ಅಂದ್ರೆ ಟ್ರುತ್ ಅಂತಾರ. ಸತ್ ಅಂದ್ರೆ ಯಾವ ಕಾಲಕ್ಕೂ ಬದಲಾಗದಂತ ಒಂದು ವಸ್ತು, ಬ್ಲಿಸ್ ಅಂತಾರ. ಹೌದಾ? ಅನೇಕ ಅರ್ಥಗಳಿಂದ ಈ ಸತ್ ಅನ್ನೋದನ್ನ ಅಳಿತಾರ. ಅದಕ್ಕ ಇಸೆನ್ಸ್ ಅಂತಾರ, ಅದು ಎಕ್ಸಿಸ್ಟೆನ್ಸ್ ಅಂತಾರ, ಕಾನ್ಶಿಯಸ್ನೆಸ್ ಅಂತಾರ, ಅನ್ಚೇಂಜಿಂಗ್ ಟ್ರುತ್ ಅಂತಾರ, ತ್ರಿಕಾಲಾಬಾಧಿತ ಸತ್ಯ ಅಂತಾರ. ಅಂತ ಸತ್ಯದ ಜೊತೆಗೆ ಇರೋದನ್ನ ನಾವು ಕಲಿತಾ ಇದ್ದೀವಿ ಅಂತ. ಋಷಿಮುನಿಗಳು, ತತ್ವಶಾಸ್ತ್ರಜ್ಞರು ಅನೇಕ ಆತ್ಮದ ಕುರಿತು ವಿಚಾರಗಳನ್ನ, ಜೀವನಕ್ಕೆ ಬೇಕಾದಂತ ವಿಚಾರಗಳನ್ನ ಶಿಷ್ಯರಿಗೆ ಬೋಧಿಸ್ತಕ್ಕಂಥ ಆ ಟ್ರುತ್, ಇಸೆನ್ಸ್, ಸತ್ಯದ ಬಗ್ಗೆ ಹೇಳ್ತಕ್ಕಂಥ ಈ ಒಂದು ವ್ಯವಸ್ಥೆಗೆ ಸತ್ಸಂಗ ಸತ್ಸಂಗ ಅಂತ ಹೇಳ್ತಾ ಬಂದ್ರು. ಆದ್ರೆ ಕೇವಲ ಇದೊಂದು ಪ್ರವಚನ ಅಲ್ಲ. ಆಕ್ಚುಲಿ ಸರ್ವಜ್ಞನ ಮಾತು ಕೇಳಿದ್ದೀರಿ ನೀವು. ಸಜ್ಜನರ ಸಂಘವನ್ನು ಹೆಜ್ಜೇನು ಸಲ್ಲಿದಂತೆ, ದುರ್ಜನರ ಸಂಘವನ್ನು ಬಚ್ಚಲದ ವಜ್ಜಿನಂತಿರುವುದು ಸರ್ವಜ್ಞ ಅಂತ ಹೇಳ್ಕೊಂಡು. ನಾವು ಸಜ್ಜನರು ಕೂಡ ಇಲ್ಲವೇ ಇಲ್ಲ. ಆಕ್ಚುಲಿ ಸಜ್ಜನರಿಗೆ ಯಾರು ಗೊತ್ತಿಲ್ಲ, ಸತ್ಯ ಅನ್ನೋದು ಗೊತ್ತಿಲ್ಲ. ನಾವು ಸುಮ್ಮನೆ ಜೀವನ ಸಗಿಸ್ತಾ ಇದ್ದೀವಿ ಆಕ್ಚುಲಿ. ಸೊ ಸತ್ಸಂಗ 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 ಅನ್ನೋ ಶಬ್ದ ನಾರದರು ಅತ್ಯಂತ ಸೂಕ್ಷ್ಮವಾಗಿ ನಮ್ಮ ಮುಂದೆ ಬಿಡಿಸಿಟ್ಟಾರ. ನಮ್ಮ ಇಡೀ ತತ್ವಶಾಸ್ತ್ರ, ತತ್ವಜ್ಞಾನ ಅಂತ ನಾವೇನು ಫಿಲಾಸಫಿ ಏನಂತೀವಿ ನಾವು, ಅದು ಪುರಾಣ ಇರ್ಬೋದು, ವೇದ ಇರ್ಬೋದು, ಉಪನಿಷತ್ ಇರ್ಬೋದು, ಅದು ಸಂವಾದದ ಮೂಲಕ ನಡೀತದೆ. ಪಾರ್ವತಿ ಒಂದು ಪ್ರಶ್ನೆ ಹಾಕ್ತಾಳ, ಪರಶಿವ ಅದಕ್ಕೆ ಉತ್ತರ ಕೊಡ್ತಾನ. ಕುಮಾರಸ್ವಾಮಿ ಒಂದು ಪ್ರಶ್ನೆ ಹಾಕ್ತಾನ, ಅಂದ್ರೆ ಸನ್ಮುಖ. ಕುಮಾರಸ್ವಾಮಿ ಅಂದ್ರೆ ಸನ್ಮುಖ ಒಂದು
ಪ್ರಶ್ನೆ ಹಾಕ್ತಾರೆ ಪರಮಾತ್ಮನಿಗೆ, ಆತ ಉತ್ತರ ಕೊಡ್ತಾನೆ. ಗಣಪತಿ ಒಂದು ಪ್ರಶ್ನೆ ಹಾಕ್ತಾರೆ, ಅದಕ್ಕೆ ವ್ಯಾಸರು ಉತ್ತರ ಕೊಡ್ತಾರೆ. ಹೀಗೆ ದೇವಾದಿಗಳನ್ನ ಮುಂದಿಟ್ಟುಕೊಂಡು ಅವರ ಮೂಲಕ ಇದನ್ನ ಕೇಳ್ಕೊಂಡು ಅವರ ಮೂಲಕ ಪ್ರಶ್ನೆ ಹಾಕಿಸಿ ಅದಕ್ಕೆ ಉತ್ತರ ಕೊಡ್ತಕ್ಕಂತ ಒಂದು ತತ್ವ ಇತ್ತು ಇದಕ್ಕೆ. ಹಾಗೇನೆ ಸತ್ಸಂಗದ ವಿಚಾರದೊಳಗ ನಾರದರು ವಿಷ್ಣುವಿಗೆ ವೈಕುಂಠಕ್ಕೆ ಹೋಗಿ ವಿಷ್ಣುವಿಗೆ ಕೇಳ್ತಾರೆ ಒಂದು ಮಾತನ್ನ, ಭಗವನ್ ಸತ್ಸಂಗದ ಲಾಭ ಏನು ಅಂತ. ಸತ್ಸಂಗ ಅಂತಾರ, ಸತ್ಸಂಗ ಮಾಡುವುದರ, ಸತ್ಸಂಗದ ಕೇಳುವುದರ ಲಾಭ ಏನಪ್ಪ ಅಂತ ಪ್ರಶ್ನೆಯನ್ನ ವಿಷ್ಣು ಭಗವಾನನ ಮುಂದೆ ಇಡ್ತಾರೆ. ವಿಷ್ಣು ಭಗವಾನರು ಮುಗುಳ್ನಗ್ತಾರೆ. ಮುಗುಳ್ನಕ್ಕು, ನಾರದ ನಿನ್ನ ಪ್ರಶ್ನೆ ಬಹಳ ಸಮಯೋಚಿತ ಅದ ಮತ್ತು ಬಹಳ ಚೆನ್ನಾಗಿ ಪ್ರಶ್ನೆಯನ್ನ ನನ್ನ ಮುಂದೆ ಇಟ್ಟಿದ್ದಿ. ಆದ್ರ ಈ ಪ್ರಶ್ನೆಗೆ ನಾನು ನೇರವಾಗಿ ಉತ್ತರ ಕೊಡೋದಿಲ್ಲ. ನೀನು ಭೂಲೋಕಕ್ಕೆ ಹೋಗಿ, ಈಗ ಭೂಲೋಕಕ್ಕೆ ಹೋಗಿ ಅಲ್ಲಿ ಒಬ್ಬ ರೈತನ ಕೊಟ್ಟಿಗೆ ಒಳಗ ಒಂದು ಆಕಳು ಸಗಣಿ ಹಾಕಿದ. ಆ ಸಗಣಿ ಒಳಗ ಒಂದು ಹುಳ, ಸಗಣಿ ಹುಳ ಅಂತ ಹೇಳ್ತಾರಲ್ಲ, ಸಗಣಿ ಹುಳ ಅದ, ಅದಕ್ಕೆ ನೀನು ಕೇಳ್ಕೊ ಸತ್ಸಂಗದ ಲಾಭ ಏನು ಅಂತ. ಆಯ್ತು, ದೇವರು ಆದೇಶ ಮಾಡಿದನ ಈ ಪ್ರಶ್ನೆಗೆ. ಹೋದ್ರಾಯ್ತು ಅಂತ ತಿಳ್ಕೊಂಡು ನಾರದ ಭೂಲೋಕಕ್ಕೆ ಬರ್ತಾನ. ಬಂದ ಕೂಡಲೇ ಆ ರೈತನ ಕೊಟ್ಟಿಗೆ ಒಳಗ ಒಂದು ಹಸು ಸಗಣಿ ಆಗಿರ್ತದ. ಆ ಸಗಣಿ ಒಂದು ನೀವು ನೋಡಿದಿರಾ ಬಹುಶಃ ಈಗೆಲ್ಲ ನೀವು ಗೊತ್ತೇ ಆಗ್ಲಿಕ್ಕಿಲ್ಲ ಅನ್ಸುತ್ತೆ. ಯಾಕಂದ್ರೆ ನೀವು ಆಕಳನ್ನು ನೋಡ್ತಕ್ಕಂಥ ಪುಸ್ತಕ ಇಲ್ಲ. ಈಗ ಸಗಣಿ ಬೀಳೋದನ್ನ ನೋಡುದಿಲ್ಲ, ಸಗಣಿ ಒಳಗೆ ಹುಳ ಐದು ಸಹ ಗೊತ್ತಾಗುದಿಲ್ಲ. ಆದರೆ ವಿಚಿತ್ರ ಅಂದ್ರ ನಾವೆಲ್ಲರೂ ಸಗಣಿ ಹುಳನೇ ಅದೀವಿ. ಓಕೆ, ಅದನ್ನ ಆಮೇಲೆ ಹೇಳ್ತೀರಂತೆ. ಸೊ ನಾರದರು ಅಲ್ಲಿ ಸಗಣಿ ಹುಳದ ಮುಂದೆ ನಿಂತು, ಓ ಸಗಣಿ ಹುಳುವೆ, ನನಗೆ ಸತ್ಸಂಗದ ಲಾಭ ಏನು ಅಂತ ತಿಳ್ಕೊಬೇಕಾಗಿದೆ. ಈ ಪ್ರಶ್ನೆಯನ್ನ ನಾನು ಪರಮಾತ್ಮಂದು ಇಟ್ಟಾಗ ನಿನಗೆ ಭೇಟಿಯಾಗಲಿಕ್ಕೆ ಹೇಳಿದಾರ. ಏನಪ್ಪಾ ಸತ್ಸಂಗದ ಲಾಭ ಅಂತ ಹೇಳಿದ ಕೂಡ್ಲೆ ಅದು ಹೊಳ್ಯಾಡಿ ಅದು ಪಟಕ್ಕೆ ಸತ್ ಬಿಡ್ತದೆ. ಎಲ್ಲ ಇವನು ಇದಂತದ್ದು ಅಂತ ತಿಳ್ಕೊಂಡು ಮತ್ತೇನು ಉತ್ತರನೇ ಸಿಗ್ಲಿಲ್ಲಲ್ಲ, ಅದು ಮತ್ತೆ ನೇರವಾಗಿ ವೈಕುಂಠಕ್ಕೆ ಹೋಗ್ತಾನೆ ನಾರದ. ಆಗ ವಿಷ್ಣು ಹೇಳ್ತಾರೆ, ಕೆಲವು ದಿವಸ ತಡೆದು ಬಾ, ಇದಕ್ಕೆ ಉತ್ತರ ಸಿಗುತ್ತೆ, ಸ್ವಲ್ಪ ಸಮಯಾವಕಾಶ ಕೊಡು ಅಂತ ತಿಳ್ಕೊಂಡು. ಆಯ್ತು ಅಂತ ತಿಳ್ಕೊಂಡು ಬರ್ತಾನ. ಮತ್ತೆ ಅದೇ ಗುಂಗಿನೊಳಗೆ ಇರ್ತಾನೆ. ಯಾಕಂದ್ರೆ ಮನುಷ್ಯನ ಸ್ವಭಾವ ಏನಪ್ಪಾ ಅಂತಂದ್ರೆ, ಯಾವುದು ನಮಗೆ ಬೇಗ ಲಭ್ಯವಾಗುವುದಿಲ್ಲವೋ ಅದರ ಕುರಿತೇ ಮನುಷ್ಯ ಚಿಂತನೆ ಮಾಡ್ತಾನೆ. ಹಾಗಾಯ್ತು ನಾರದರ ಸ್ಥಿತಿ. ಮತ್ತೆ ಬೇಗ ಹೋಗಿ, ಭಗವನ್ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ, ದಯವಿಟ್ಟು ಹೇಳಿ. ಅವಾಗ ಈಗ ನೀನು ಮತ್ತೆ ಭೂಲೋಕಕ್ಕೆ ಹೋಗು, ಅಲ್ಲಿ ಒಂದು ಸರೋವರ ಇದೆ, ಆ ಸರೋವರದಲ್ಲಿ ಒಂದು ರಾಜಹಂಸ ಇದೆ, ಆ ರಾಜಹಂಸಕ್ಕೆ ಈ ಪ್ರಶ್ನೆಯನ್ನು ಹಾಕುವಾಗ. ಆಯ್ತು, ಹೋಗ್ತಾರೆ. ವಿಷ್ಣು ಹೇಳಿದ ಸ್ಥಳಕ್ಕೆ ಹೋಗಿ ಅಲ್ಲಿ ಸರೋವರ ಇತ್ತು. ಆ ಸುಂದರವಾದ ಸರೋವರದೊಳಗ ರಾಜಹಂಸ ಈಶಾಡ್ತಿತ್ತು. ಈಶಾಡ್ದ ಕೂಡಲೇ ಈತ ಹೋಗಿ ಕೇಳ್ತಾನ, ಓ ರಾಜಹಂಸವೇ, ಸತ್ಸಂಗದ ಲಾಭ ಏನು ನನಗೆ ಹೇಳುವಂತಾಗು. ಆಗ ರಾಜಹಂಸ ಇದನ್ನ ರೆಕ್ಕೆಯನ್ನ ಬಿಚ್ಚಿ ಪಕ್ಕ ಹಾರಾಡಿ ನೆಗೆದು ಬಿದ್ದ್ಬಿಡ್ತದೆ, ಸತ್ತು ಹೋಗ್ಬಿಡ್ತದೆ. ಗಾಬರಿ ಆಗ್ತದೆ, ಎಲ್ಲ ಇದೇನಾಯ್ತು ಅಂತ ತಿಳ್ಕೊಂಡು. ಆದ್ರೆ ವಿಷ್ಣು ಭಗವಾನ್ ಯಾಕೆ ಹೀಗೆ ಮಾಡಿಸ್ತಾ ಇದ್ದಾರೆ, ಏನಾದ್ರೂ ರಹಸ್ಯ ಇರ್ಬೇಕು ಅಂತ ತಿಳ್ಕೊಂಡು ಮತ್ತೆ ವಾಪಸ್ ವೈಕುಂಠಕ್ಕೆ ಬರ್ತಾನೆ. ವೈಕುಂಠಕ್ಕೆ ಬಂದು ಅಲ್ಲಿ ಹೀಗಾಯ್ತು ಅಂತ ಹೇಳ್ತಾನೆ. ಹಾಗಾದ್ರೆ ನಾಳೆಗೆ ಬಾ, ಇದನ್ನ ಹೇಳ್ತೇನೆ ಅಂತ ನಿಮಗೆ ಅಂದ್ಕೊಂಡು ಈ ಮುಂದಿನ ಕತೆ ಹೇಗೆ ಮುಂದುವರಿತದೆ ಅನ್ನೋದನ್ನ ಮತ್ತು ಸತ್ಸಂಗದ ಲಾಭ ಏನಾಗುತ್ತೆ ಅನ್ನೋದನ್ನ ನೀನು ನಾಳೆಗೆ ನಾವು ಉತ್ತರ ಕೊಡ್ತೀನಿ, ಬಾ ಅಂತ ಹೇಳ್ತಾರೆ. ಆಗ ಮತ್ತೆ ನಾರದರು ಮರುದಿವಸ ಕಾಯ್ದು ಬರ್ತಾರೆ. ಭಗವಾನ್ ನನ್ನ ಪ್ರಶ್ನೆಗೆ ಉತ್ತರ ಸಿಗಲೇ ಇಲ್ಲ, ದಯವಿಟ್ಟು ಉತ್ತರ ಕೊಡುವಂತವರಾಗಿ ಅಂತ ಕೇಳ್ತಾನ ನಾರದ. ಅವಾಗ ನಾರದರು ಹೇಳಿದಂತ ಪ್ರಶ್ನೆಗೆ ಮತ್ತೆ ಬಹುಶಃ ಸತಾಯಿಸ್ತಾ ಇದ್ದಾರೆ ವಿಷ್ಣು ಭಗವಾನ್. ಮತ್ತೆ ನೀನು ಈಗ ಹೋಗು, ಭೂಮಿಗೆ ಹೋಗಿ ಅಲ್ಲೊಂದು ಇಂಥ ಸ್ಥಳದಲ್ಲಿ ಒಂದು ಆಕಳ ಇದೆ,
ಒಂದು ಅದಕ್ಕೆ ಗೋಮಾತಾ ಅಂತಾರ, ಅದು ವಿಶಿಷ್ಟವಾದಂತ ಆಕಳ, ಅದು ಅದಕ್ಕೆ ಹೋಗಿ ಈ ಪ್ರಶ್ನೆಯನ್ನು ಹಾಕು ಅಂತ ಹೇಳ್ತಾರೆ. ಹೇಳೋಣ ಮತ್ತೆ ಹೋಗ್ತಾನೆ ಕೃಷ್ಣ. ಬೇಜಾರ್ ಇದು ನಾರದ ಬೇಜಾರ್ ಮಾಡಿಕೊಳ್ಳದೆ ಹೋದ್ ಕೂಡ್ಲೆ ಆ ಆಕಳ ಮುಂದೆ ನಿಂತ್ಕೊಂಡು, ಓ ಗೋಮಾತಾ, ನನಗೆ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಇದುವರೆಗೂ. ಸತ್ಸಂಗದ ಲಾಭ ಏನು ಅಂತ ಭಗವನ್ನವರಿಗೆ ಕೇಳಿದಾಗ ಅವ್ರು ನಿಮ್ಮ ಹತ್ರ ಕಳಿಸಿದ್ದಾರೆ, ಏನ್ ಹೇಳು. ಅದಕ್ಕೆ ಮುಗುಳ್ನಕ್ಕದ ಆಕಳು, ಮುಗುಳ್ನಕ್ಕು ಅದು ಕೂಡ ಸತ್ತು ಹೋಗ್ಬಿಡ್ತದೆ. ಸತ್ತು ಹೋದ ತಕ್ಷಣ ನಾರದರಿಗೆ ಚಿಂತೆ ಆಗುತ್ತೆ, ಇದು 3ನೇ ಸಲ ನಾನು ಹೀಗಾಗ್ತಾ ಇರೋದು, ಯಾಕೆ ಹೀಗಾಗ್ತಾ ಇದೆಯಲ್ಲ ಅಂತ. ಅವಾಗ ಮತ್ತೆ ವಿಷ್ಣು ಹತ್ರ ಬರ್ತಾರೆ. ಬಂದಾಗ ಹಿಂಗಾಯ್ತು ಅಂತ ಹೇಳ್ತಾರೆ. ಅವಾಗ ನಾಳೆಗೆ ಬಂದ್ಬಿಡಿ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕೇ ಸಿಗುತ್ತೆ ಅಂತ ತಿಳ್ಕೊಂಡು ಹೇಳ್ತಾರ. ಹಾಗಾದ್ರೆ ಸಿಗುತ್ತಲ್ಲ ಅನ್ನೋ ಆನಂದದಿಂದ ಸಮಾಧಾನದಿಂದ ಮತ್ತೆ ನಾರದರು ಮರುದಿವ್ಸ ಹೋಗ್ತಾರಂತೆ. ಅವಾಗ ಇಂಥ ಒಂದು ರಾಜ್ಯ ಇದೆ, ಆ ರಾಜ್ಯಕ್ಕೆ ಹೋಗು, ಒಬ್ಬ ರಾಜನ ಇದ್ದಾನೆ, ಆ ರಾಜನ ಹೆಸರು ಹೇಳ್ತಾರೆ, ಆ ರಾಜನಿಗೆ ಹೋಗು, ಅಲ್ಲಿ ಒಂದು ಈ ಸದ್ಯ ನೀವು ಹೋದ ತಕ್ಷಣ ಒಂದು ರಾಜಕುಮಾರನ ಜನ್ಮ ಆಗ್ತದೆ, ಆ ರಾಜಕುಮಾರನಿಗೆ ಪ್ರಶ್ನೆ ಹಾಕು, ಅವಾಗ ನಿನಗೆ ಉತ್ತರ ಖಂಡಿತವಾಗಿ ಸಿಗುತ್ತೆ ಅಂತ. ಈ ಸರಿ ನಾರದ ತುಂಬಾ ಬೇಜಾರು ಮಾಡ್ಕೊಂತಾನೆ, ಮತ್ತ ಸ್ವಲ್ಪ ವ್ಯಗ್ರ ಮನಸ್ಸಿನಿಂದ ಭಗವಾನರಿಗೆ ಕೇಳ್ಕೊಂತಾನ, ಭಗವಾನ್ ಈ ಕೆಲಸ ನನ್ನಿಂದ ಆಗೋದಿಲ್ಲ. ಯಾತಕ್ಕಪ್ಪ, ನಾನು ತಾವು ಹೇಳಿದಂತೆ ಮೊದಲಿಗೆ ಶಗಣಿ ಹುಳದ ಹತ್ರ ಹೋದೆ, ನನ್ನ ಪ್ರಶ್ನೆ ಕೇಳಿದ ಕೂಡಲೇ ಉತ್ತರ ಕೊಡದೆ ಸತ್ತು ಹೋಗ್ಬಿಡ್ತು. 2ನೇ ಸಾರಿ ನಾನು ರಾಜಹಂಸದ ಕಡೆಗೆ ಹೋದೆ, ಅದು ಕೂಡ ನನ್ನ ಪ್ರಶ್ನೆ ಉತ್ತರ ಕೊಡದೆ ಸತ್ತು ಹೋಗ್ಬಿಡ್ತು. 3ನೇ ಸಾರಿ ಗೋಮಾತಾ ಆಕಳ ಕಡೆ ಹೋದೆ, ಅದು ಕೂಡ ನನ್ನ ಪ್ರಶ್ನೆ ಉತ್ತರ ಕೊಡದೆ ಸತ್ತು ಹೋಗ್ಬಿಡ್ತು. ಅಕಸ್ಮಾತ್ ಅವಾಗ ನನ್ ತೊಂದರೆ ಆಗ್ಲಿಲ್ಲ 3 ಸತ್ತು ಹೋದಾಗ. ಅಕಸ್ಮಾತ್ ಈ ರಾಜಕುಮಾರಿ ಪ್ರಶ್ನೆ ಹಾಕಿದಾಗ ಅಕಸ್ಮಾತ್ ಸತ್ತರೆ ಆ ರಾಜನನ್ನು ಸುಮ್ಮನೆ ಬಿಡುವುದಿಲ್ಲ, ಇಂಥ ಉತ್ತರಕ್ಕೆ ನನಗೆ ಬೇಕಾಗಿಲ್ಲ, ನಾನು ಹೋಗೋದಿಲ್ಲ ಅಂತ ಹೇಳ್ತಾನೆ. ಇಲ್ಲಪ್ಪ ನೀ ಹೋಗು, ಅಂತದ್ದು ಏನು ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ಆ ರಾಜ್ಯಕ್ಕೆ ಬರ್ತಾನೆ. ರಾಜಕುಮಾರನಿಗೆ ಅಲ್ಲಿ ರಾಜನಿಗೆ ಭೇಟಿಯಾಗಿ ಮಾತಾಡ್ತಿರ್ಬೇಕಾದ್ರೆ ದಾಸಿ ಬಂದು ಹೇಳ್ತಾಳೆ, ಮಹಾರಾಜ್ ಇದೀಗ ತಮಗೆ ಒಂದು ಪುತ್ರರಥ ಆಯ್ತು ಅಂತ ಹೇಳ್ತಾರೆ. ರಾಜನಿಗೆ ಬಹಳ ಸಂತೋಷ ಆಗತ್ತೆ. ಯಾಗೂ ಪೂಜ್ಯ ನಾರದರು ಬಂದಿದ್ದಾರೆ, ಅವ್ರ ದರ್ಶನ ಮಾಡಿಸ್ಬೇಕು ಅಂತಿಕೊಂಡು ಅಂತಃಪುರಕ್ಕೆ ಕರ್ಕೊಂಡು ಹೋಗ್ತಾನೆ. ಹೋಗಿ ಸುಂದರವಾದ ರಾಜಕುಮಾರ ಅಲ್ಲಿ ತಾಯಿ ಮಡಲಲ್ಲಿ ಮಕ್ಕೊಂಡಿದೆ. ರಾಜಕುಮಾರ ಕಿಲಿಕಿಲ ನಗ್ತಾ ನಗ್ತಾ ಮಾತಾಡಿ ಶುರು ಮಾಡುತ್ತೆ, ನಾರದರೆ ನಿಮಗೆ ಶರಣಾರ್ಥಿ ನಮಸ್ಕಾರಗಳು ಅಂತ ಹೇಳ್ತದೆ. ಅವಾಗ ಎಲ್ಲರಿಗೂ ಆಶ್ಚರ್ಯ ಆಗತ್ತೆ. ಅವಾಗ ನಾರದರು ಕೇಳ್ತಾರ, ರಾಜಕುಮಾರ, ನಾನು ಭಗವಾನ್ ವಿಷ್ಣುವ್ರ ಕಡೆಗೆ ನಾ ಹೋದೆ, ಅವಾಗ ನಾನು ಒಂದು ಪ್ರಶ್ನೆ ಹಾಕಿದ್ದೀನಿ, ನನಗೆ ಉತ್ತರ ಕೊಡದೆ 3 ಸಾರಿ ನಾನು ವಂಚಿತನಾಗಿದ್ದೀನಿ ಆ ಉತ್ತರದಿಂದ. ಈಗ ಕೊನೆಯದಾಗಿ ನಿಮ್ಮ ಹತ್ರ ಕಳಿಸಿದ್ದಾರೆ, ನನಗೆ ಈ ಉತ್ತರವನ್ನು ಕೊಡು ರಾಜಕುಮಾರ ಅಂತ ಕೇಳಿದಾಗ ಅವಾಗ ರಾಜಕುಮಾರ ಕಿಲಕಿಲ ನಕ್ಕು, ನಾರದರೆ ನಾನು ಮೊದಲು ಶಗಣಿ ಹುಳುವಾಗಿದ್ದೆ ನಾನು, ಅವಾಗ ತಾವು ನನಗೆ ದರ್ಶನ ಇತ್ರಿ, ತಮ್ಮ ವಾಣಿಯ ನನಗೆ ಕೇಳಿಸ್ತು, ತಮ್ಮ ವಾಣಿಯ ಮತ್ತು ದರ್ಶನದ ಲಾಭ ಪಡೆದು ನಾನು ಶಗಣಿ ಹುಳುವಾಗಿದ್ದುಕೊಂಡು ಇದ್ದೆಲ್ಲ ಸತ್ತೆ, ಆಮೇಲೆ ರಾಜಹಂಸ ಆಗಿ ಜನ್ಮ ತಾಳಿದೆ. ಆಗ ದಯವಿಟ್ಟು ತಾವು ಮತ್ತೆ ಬಂದಿರಿ, ಮತ್ತೆ ಬಂದು ನನಗೆ ತಮ್ಮ ದರ್ಶನ ಕೊಟ್ರಿ, ಆನಂತರ ತಮ್ಮ ವಾಣಿಯನ್ನ ಕೇಳಿದೆ ನಾನು, ಇದರ ಫಲದಿಂದಾಗಿ ಮತ್ತೆ ನಾನು ಗೋಮಾತೆಯಾಗಿ ಹುಟ್ಟಿದೆ. ಪುಣ್ಯಾತ್ಮರು ನೀವು, ಎಂತ ಕರುಣಾಳು, ಮತ್ತೆ ದರ್ಶನ ಕೊಟ್ರಿ. ಈಗ ನಾನು ರಾಜಕುಮಾರನಾಗಿದ್ದೀನಿ, ಶಗಣಿ ಹುಳುದಿಂದ ನಾನು ಸ್ಥಿತ್ಯಂತರ ಆಗ್ತಾ ಆಗ್ತಾ ರಾಜಕುಮಾರನಾಗಿದ್ದೀನಿ, ಈಗ ಮತ್ತೆ ದರ್ಶನ ಕೊಟ್ಟಿದ್ದೀರಿ, ಈಗ ನಾನು ಸಾಕ್ಷಾತ್ ದೇವತೆ ಆಗಿಬಿಡ್ತೀನಿ ಅಂತಿಕೊಂಡು ಪೂರ್ವರು ಅಂತಿಕೊಂಡು ಸ್ವರ್ಗಕ್ಕೆ ಹಾರಿ ಹೋಯ್ತಂತೆ ರಾಜಕುಮಾರ ಕೂಸು. ಇದು ಕತೆ ಅನಿಸ್ಬಹುದು, ಇದು ಒಮ್ಮೆಲೆ ಒಂದು ನಗಚಾಟಿಗೆ ಅನಿಸ್ತದೆ, ಇದೆಲ್ಲ ಏನಪ್ಪಾ ಹಿಂಗೆಲ್ಲ ನಡೀತದ ಅಂತ. ಆದರೆ ಆಕ್ಚುಲಿ ನಮ್ಮ ಪ್ರತಿಯೊಂದು ಪೌರಾಣಿಕ ಸನ್ನಿವೇಶಗಳು ಒಂದು ಸತ್ಯವನ್ನು ತಿಳಿಸ್ತದ, ಆ ಸನ್ನಿವೇಶದ ಹಿಂದಿರ್ತಕ್ಕಂಥ ಮತಾರ್ಥವನ್ನು ತಿಳಿಸ್ತದ. ಇದರ ಹಿಂದಿನ ಮತಾರ್ಥ ಏನಪ್ಪಾ ಅಂತಂದ್ರೆ, ಸತ್ಸಂಗದ ಲಾಭ ಏನು ಅನ್ನೋ ಪ್ರಶ್ನೆಗೆ
ನಾರದರು ವಿಷ್ಣು ಭಗವಾನಿಗೆ ಏನು ಕೇಳಿದ್ರಲ್ಲ, ಇದು ಮೊದಲು ಶಗಣಿ ಹುಳು ಅಂತಂತಂದ್ರೆ ಮತ್ತೆ ಯಾರು ಅಲ್ಲ, ನಾವೇ ಮನುಷ್ಯನೇ. ಲೋ ಲೆವೆಲ್ ಮನುಷ್ಯ ಮತ್ತೆ ಹೇಗಿರ್ತಾರಪ್ಪ ಅಂತ ಶಗಣಿ ಹುಳು ಟೈಪ್ ಇರ್ತಾನ. ಸಂಸ್ಕಾರಹೀನ ಮನುಷ್ಯ ಶಗಣಿ ಹುಳು ತರನೇ ಇರ್ತಾನೆ. ಬರೀ ಒಂದು ತಾನೇ ಕಟ್ಟಿಕೊಂಡಂತ ಒಂದು ಕೋಟಿ ಒಳಗ, ತಾನೇ ಕಟ್ಟಿಕೊಂಡಂತ ಒಂದು ವಿಶ್ವರ್ತುಲದೊಳಗ ನಾನು ನಂದು ತಂದು ಕೆಟ್ಟ ಒಳ್ಳೇದು ಇದ್ರೊಳಗ ಇದೇ ಶಗಣಿ ಹುಳು, ಇಷ್ಟೇ ತರ ಜೀವನ ತಿಳ್ಕೊಂಡು ಶಗಣಿ ಹುಳು ತರ ಅಲ್ಲೇ ಇರ್ತಾರೆ. ಇದು ನಮ್ಮ ಲೆವೆಲ್, ಇದು ನಮ್ಮ ಮಟ್ಟ. ಎರಡನೇ ಅದರಿಂದ ಆಚೆ ಮೇಲೆ ಇರಿದಾಗ ರಾಜಹಂಸ ಅಂತ ಆಯ್ತು. ಅದು ಶಗಣಿ ಹುಳು ರಾಜಹಂಸ ಆಯ್ತು. ಅದ್ರ ತತ್ವ ಏನಪ್ಪಾ ಅಂತಂದ್ರೆ, ಮತಾರ್ಥ ಏನಪ್ಪಾ ಅಂತಂದ್ರೆ, ಮನುಷ್ಯ ಸತ್ಸಂಗ ಮಾಡ್ತಾ ಮಾಡ್ತಾ ಶಗಣಿಗಳು ಸ್ಥಿತಿಯಿಂದ ರಾಜಹಂಸದ ಒಂದು ಕಲ್ಪನೆ ಏನಪ್ಪಾ ಅಂತಂದ್ರ, ಅದು ಒಳ್ಳೇದು ಕೆಟ್ಟದ್ದನ್ನ ಆಯ್ಕೆ ಮಾಡ್ಕೊಂತದ. ನೀವು ಬೇಕಾದ್ರೆ ಆ ರಾಜಹಂಸದ ಮುಂದೆ ನೀರು ಮತ್ತು ಹಾಲೊಳಗ ನೀರು ಮಿಶ್ರಿತ ಹಾಲನ್ನು ನೀಡಿರ್ಬೇಕಾದ್ರೆ ಅದು ನೀರನ್ನ ಬೇರೆ ಮಾಡಿ ಹಾಲನ್ನಷ್ಟೇ ಸ್ವೀಕಾರ ಮಾಡ್ತದೆ. ಇದು ರಾಜಹಂಸದ ಗುಣ. ಅಂದ್ರೆ ನಾವು ಹೊರಗಡೆ ಕೆಟ್ಟದ್ದು ಅದ, ಒಳ್ಳೇದು ಅದ, ನಾವು ಕೆಟ್ಟದ್ದನ್ನು ಬಿಟ್ಟು ಒಳ್ಳೇದನ್ನ ಗ್ರಹಿಸ್ಬೇಕು ಅನ್ನೋದು ತತ್ವ, ಅದು ಸಂಕೇತ. ಅದು ಈಗ ನೋಡಿ, ಹೊರಗಡೆ ನೀವು ಇಂಟರ್ನೆಟ್ ಯೂಸ್ ಮಾಡ್ತೀರಿ, ವಾಟ್ಸ್ಆ್ಯಪ್ ಯೂಸ್ ಮಾಡ್ತೀರಿ, ಅದರಲ್ಲಿ ಕೆಟ್ಟದ್ದು ಎಷ್ಟು ಬರ್ತಾವಪ್ಪ, ಮತ್ತು ಒಳ್ಳೇದು ಬರ್ತಾವ. ಅದ್ರ ಜೊತೆಗೆ ಎಲ್ಲಿ ಒಳ್ಳೇದದ ಅಲ್ಲಿ ಕೆಟ್ಟದದ, ಎಲ್ಲಿ ಕೆಟ್ಟದದ ಅಲ್ಲಿ ಒಳ್ಳೇದದ, ಅಲ್ಲಿ ಎರಡೂ ಬರ್ತಾವ. ಅಲ್ಲೇ ನಿಮಗೆ ಇಂಟರ್ನೆಟ್ ಕೆಟ್ಟನು ಅಂತಲ್ಲ, ಒಳ್ಳೇದು ಅಂತಲ್ಲ. ಒಳ್ಳೆಯದನ್ನ ಮತ್ತು ಕೆಟ್ಟದ್ದನ್ನ ಪರಿಗ್ರಹಣ ಮಾಡ್ಬೇಕಾದವ್ರು ನಾವು. ಕಾರಣ ಅದನ್ನ ಕೆಟ್ಟದನ್ನ ಬಿಟ್ಟು ಒಳ್ಳೆಯದನ್ನ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋ ಸಂಕೇತ ಅದು ರಾಜಹಂಸದ ಮೂಲಕ ಈ ಕಥೆಗಳು ಬರ್ತದೆ. ಆಮೇಲೆ ಅದರ ಆಚೆ ನಾವು ಮತ್ತೆ ಸತ್ಸಂಗ ಮಾಡ್ತಾ ಮಾಡ್ತಾ ಒಳ್ಳೆ ವಿಚಾರನ ಕೇಳ್ತಾ ಕೇಳ್ತಾ ಒಳ್ಳೆ ವಿಚಾರ ಮನನ ಮಾಡ್ತಾ ಮಾಡ್ತಾ ಒಳ್ಳೆಯದನ್ನ ಧ್ಯಾನಿಸ್ತಾ ಮುಂದೆ ಹೊಂಟಾಗ ನಾವು ಆಕಳು ಆಗ್ತೇವೆ. ಆಕಳು ಅಂತಂದ್ರೆ ಆಕಳು ಅದೊಂದು ಸಂಕೇತ. ಏನಪ್ಪಾ ಅಂತಂದ್ರೆ, ಆಕಳು ಅದರ ಸರ್ವಸ್ವ ಮನುಷ್ಯನಿಗೆ ಸಹಾಯಕಾರಿ ಆಗ್ತದೆ. ಅದರ ಸೆಗಣಿ ಅದು ನಿಮಗೆ ಗೊತ್ತಲ್ಲ, ಗೋವಿನ ಹಾಡಿನೊಳಗೆ ಬರ್ತದೆ, ಇಟ್ಟರೆ ಸೆಗಣಿಯಾದೆ, ತಟ್ಟಿದರೆ ಬೆರಣಿಯಾದೆ, ಸುಟ್ಟರೆ ನೊಸಲಿಗೆ ಎಲೆ ಮಾನವ ಅಂತ ತಿಳ್ಕೊಂಡು ಎಲ್ಲ ನಮ್ಮ ಮನುಷ್ಯನೇ ಸಕಲ ಕ್ರಿಮಿ ಕೀಟಗಳಲ್ಲಿ ದ ಕ್ರೀಮ್ ಆಫ್ ಕ್ರಿಯೇಚರ್ ಅಂತಾರೆ ಮನುಷ್ಯನಿಗೆ. ಆದ್ರ ಕ್ರಿಮಿ ಕೀಟಗಳಿಂದ ಆಚೆ ನಾವಿದ್ದೀವಿ ಎಷ್ಟು ಹೇಳ್ಬೇಕಂತಂದ್ರೆ. ಸೊ ಗೋಮಾತೆ ಎಷ್ಟು ಉತ್ಕೃಷ್ಟ ಒಂದು ಪ್ರಾಣಿ ರೂಪದೊಳಗ ನಮ್ಮ ಮುಂದೆ ಸಮಾಜದೊಳಗೆ ಹಾಗಿರ್ಬೇಕು ಅನ್ನೋದನ್ನ ಕಲಿಸ್ತಕ್ಕಂಥ ಒಂದು ಪಶು ಆದ್ರೂ ಕೂಡ ಅದಕ್ಕೆ ಗೋ ಮಾತೆ ಅಂತೀವಿ ನಾವು. ಅಂದ್ರೆ ಆ ಸ್ಥಿತಿಗೆ ನಾವು ಬರ್ತೀವಿ. ಅಂದ್ರೆ ನಾವೆಲ್ಲ ಆ ಸಮಾಜಕ್ಕೆ ನಾವು ಕೊಡ್ಲಿಕ್ಕೆ ಕಲಿಬೇಕಂತ. ಯಾವಾಗ ನಾವು ಕೊಡ್ತೀವೋ ಅವಾಗ ತಗೊಂತೀವಿ ನಾವು. ಆದ್ರೆ ನಮ್ಮ ಧರ್ಮ ನಮ್ಮ ಏನ ಸೀಮಿತ ಆಗಿದಪ್ಪ ಅಂತಂದ್ರೆ ಬರೀ ಇಸ್ಕೊಳ್ಳೋದು ಕಲಿತೀವಿ, ಕೊಡ್ಲಿಕ್ಕೆ ಕಲಿತಿಲ್ಲ. ಈಗ ಒಂದು ಮಾತು ಬರ್ತದೆ, ಒಬ್ಬಾತ ಇಡೀ ಬಾಗಿಲೆಲ್ಲ ಬಂದ್ ಮಾಡಿ ಕುಂತಿದ್ನಂತ. ಯಾರೋ ಒಬ್ಬ ಗುರು ಬಂದು ಕೇಳಿದ್, ಯಾಕಪ್ಪ ಬಾಗಲ ಬಂದ್ ಮಾಡಿದೀನಿ? ಒಳಗಿರೋದು ಏನು ಹೋಗ್ಬಾರ್ದ್ರಿ, ಹೊರಗಡೆ ಒಳಗಿರೋದು ಏನು ಹೋಗ್ಬಾರ್ದು, ಒಳಗಿರೋ ಆಕ್ಸಿಜನ್ ಹೋದ್ರೆ ಅಂತಿಕೊಂಡು, ಒಳಗಿರೋ ಪಾಸಿಟಿವಿಟಿ ಹೋದ್ರೆ ಅಂತ ಕೇಳಿದ್ರು. ಅಲ್ಲಪ್ಪ, ಒಳಗಿರೋದು ಪಾಸಿಟಿವಿಟಿ ಜೊತೆ ನೆಗೆಟಿವಿಟಿನ ಕೂಡಿ ಬಿಟ್ಟದ. ನೀನು ಒಳಗೆ ಇಟ್ಕೊಂಡ್ ಕೂಡ್ತೀಯಾ? ನೀವು ಹೊರಗಿನ ಮತ್ತು ಯಾವಾಗ ತಗೋತಿ? ಅದಕ್ಕೆ ಹೊರಗಿಂದ ತಗೊಂಡಾಗ ಒಳಗಿಂದ ಕೊಟ್ಟು ಹೊರಗೆ ಬಿಟ್ಟಾಗ ಒಳಗಿಂದ ಬರ್ತದ. ಆದ ಕಾರಣ ಕೊಡಬೇಕು ತಗೋಬೇಕು ಈ ತರದ್ದು ಇದು ಜೀವನ ಅಂತ. ಇದನ್ನೇ ನಾವು ಸಿನಿಮಾ ಹಾಡೊಳಗೆ ಕೇಳಿದಿರಿ, ಆನಾ ಹೈ ಜಾನಾ ಹೈ, ಜೀನಾ ಹೈ ಮರಣಾ ಹೈ, ಮರಣಾ ಹೈ ಜೀನಾ ಹೈ, ಲೇನಾ ಹೈ ದೇನಾ ಹೈ, ದೇನಾ ಹೈ ಲೇನಾ ಹೈ. ಇದು ಕ್ರಿಯೆ. ಇದು ಈ ಕ್ರಿಯೆಯಿಂದ ನಾವು ಕಲಿಬೇಕಾಗಿದೆ ಸಾಕಷ್ಟು. ಹಾಗೆ ಗೋಮಾತೆಯಿಂದ ನಾವು ಕಲಿದೇನಪ್ಪಾ ಅಂತಂದ್ರೆ, ಮನುಷ್ಯ ತಾನು ಜೀವಿಸ್ತಾ ತನ್ನದೆಲ್ಲವನ್ನು ಮತ್ತೊಬ್ಬರಿಗೆ ಕೊಟ್ಟಾಗ ಆತ ಮಹಾನ್ ಆಗ್ತಾನೆ. ಬಟ್ ನಾವ್ ಎಷ್ಟು ಜನ ಆ ಗೋಮಾತೆಯ ಅಸ್ತಿತ್ವವನ್ನು ನೆನಪಿಸಿಕೊಂಡು ನಾವು ಹಾಗೆ ಆಗ್ತೀವಿ ನೋಡಿ. ಸೊ ಗೋಮಾತೆ ನಂತರ ಸ್ಥಿತಿ ರಾಜ್ಕುಮಾರ್. ಆ ರಾಜ್ಕುಮಾರ್ ಅಂತಂತಂದ್ರೆ ಎಲ್ಲರೂ ರಾಜ್ಕುಮಾರ ಆಗಲಿಕ್ಕೆ ಶಕ್ತಿ ಇಲ್ಲ. ಅದು ಸಂಸ್ಕಾರ. ಆ ಸಂಸ್ಕಾರ ನಮ್ಮನ್ನ ರಾಜ್ಕುಮಾರ ತರ ಬೆಳೆಸ್ತದೆ, ಇದೇ ಸತ್ಸಂಗದ ಲಾಭದಿಂದಾಗಿ. ಆಮೇಲೆ ಅವಾಗಲೂ ಕೂಡ ರಾಜ್ಕುಮಾರರಾಗಿದ್ದುಕೊಂಡು ಒಳ್ಳೆಯದನ್ನ ನಾವು ಪಾಲಿಸ್ತಾ ಬಂದಾಗ, ಒಳ್ಳೆಯದನ್ನ ಧ್ಯಾನಿಸಿದಾಗ
ಮತ್ತೆ ನಾವು ಸಾಕ್ಷಾತ್ ದೇವತೆ ಆಗಿಬಿಡ್ತೀವಿ. ಇದೊಂದು ಸಂಕೇತ ಅಂತ. ಕಾರಣ ಆತ್ಮೀಯರೇ, ಇದನ್ನ ಈ ಕಥೆಯನ್ನ ನಾನು ಪದೇ ಪದೇ ಹೇಳ್ತಿದ್ದೆ ಸತ್ಸಂಗದೊಳಗೆ. ಇವತ್ತ ವಾಟ್ಸಾಪ್ ಒಳಗ ಅನೇಕ ಸುದ್ದಿಗಳು ಸಂದೇಶಗಳು ಬಂದೇ ಬರ್ತಾವೆ. ಇಂಥದನ್ನು ತಾವು ಕೇಳಿರ್ಬೋದು. ಇವತ್ತ ನಾನು ಅವಾಗ 57 ವರ್ಷದ ಹಿಂದೆ ಕಲಿಸುವಾಗ ಮಹಾನ್ ಗುರುವಾಗಿ ಬಿಟ್ಟಿದ್ದೆ ನಿಮ್ ಮುಂದ. ಆದ್ರೆ ನನ್ನಂತ ಸಾವಿರಾರು ಗುರುಗಳು ಇವತ್ತ ಬಿಟ್ಟಿದ್ದಾರೆ. ಆ ನಂತರ ವಾಟ್ಸ್ಆ್ಯಪ್ ದೊಡ್ಡ ಗುರು ಆಗಿಬಿಟ್ಟಿದೆ, ಇಂಟರ್ನೆಟ್ ಮಹಾ ಗುರು ಆಗಿಬಿಟ್ಟಿದೆ. ಎಲ್ಲ ಕೊಡ್ತದೆ. ಈಗ ನಾನು ಹೇಳೋದನ್ನ ಅವ್ರು ಹೇಳಿರ್ಬೋದು. ಹೌದು, ಎಂದೋ ನಾನು ಯಾವುದೋ ಗುರುಗಳಿಂದ ಕೇಳಿದ್ದನ್ನ ಇವತ್ತು ನಾನು ಹೇಳೋದನ್ನ ಈಗಾಗಲೇ ಯಾರೋ ಗುರುಗಳು ಹೇಳಿರಬಹುದು ವಾಟ್ಸ್ಆ್ಯಪ್ ಮೂಲಕ. ಕಾರಣ ನಾನು ಹೇಳೋದೆಲ್ಲವೂ ಹೊಸದು ಅನಿಸ್ಲಿಕ್ಕಿಲ್ಲ, ಹಳೆದು ಅನಿಸ್ಬೋದು. ಬಟ್ ಆ ತತ್ವವನ್ನು ಮನನ ಮಾಡಿಕೊಳ್ಳಿ. ಸತ್ಸಂಗ ಅಂತ ಯಾಕೆ ಬರ್ಕೊಂತೀವಪ್ಪ ಅಂತಂದ್ರೆ, ನಾನು ಗುರುವೋ ಶಿಷ್ಯನೋ ಗೊತ್ತಿಲ್ಲ. ಮೊದಲು ನನಗೆ ಅಂತ ಫೀಲಿಂಗ್ ಇತ್ತು. ನಾನು ನನ್ನನ್ನು ಗುರುಗಳು ಅಂತ ತಾವೇ ರೂಪಿಸಿದ್ವಿ. ಹೌದಾ? ನೀವು ಹೇಳ್ತಾ 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 ನನ್ನ ತಲೆಯಾಗದು ನಾನು ಒಬ್ಬ ಗುರು ಓದಿ ನಿಂತುಕೊಂಡು ಅದನ್ನು ಮನನ ಮಾಡಿಸಿದ್ರಿ. ಆ ನಂತರ ನನಗ ಒಂಥರ ಅಹಂಕಾರನು ತುಂಬಿಸಿದ್ರಿ ಅನ್ಸುತ್ತೆ ನೀವೇ. ಸೊ ಈಗ ಅದೆಲ್ಲ ಇಲ್ಲ. ಯಾಕಂತಂದ್ರೆ ಮನುಷ್ಯ ಪಕ್ವ ಆದಾಗ ಆ ಅಹಂಕಾರ ಇವು ಎಲ್ಲ ಹೋಗ್ಬಿಡ್ತಾರೆ. ಆಕ್ಚುಲಿ ಮನುಷ್ಯನಿಗೆ ಸ್ಯಾಚುರೇಷನ್ ಅಂತ ಒಂದಿರ್ತದೆ. ಆ ಸ್ಯಾಚುರೇಷನ್ ಬಂದಾಗ ಇವೆಲ್ಲ ಶೂನ್ಯ ಅನಿಸ್ತದೆ. ಗುರು ಶಿಷ್ಯ, ಇದು ಮನ್ನಣೆ, ಮರ್ಯಾದೆ, ಗೌರವ, ನಾನು ಹೆತ್ತು, ನಾನು ಮಹಾನ್ ಗುರು, ಇವೆಲ್ಲ ಹೋಗ್ಬಿಡ್ತವೆ. ಆಕ್ಚುಲಿ ಇದೆಲ್ಲ ಸತ್ಸಂಗದ ಲಾಭ ಅಂತ ಅನಿಸ್ತದೆ ನನಗೆ. ಸತ್ಸಂಗ ಅಂತಂದ್ರೆ ಒಳ್ಳೆಯದ್ರ ಜೊತೆ ಇರೋದು. ಸತ್ಸಂಗ ಅಂದ್ರೆ ಪ್ರವಚನ ಅಲ್ಲ, ಒಳ್ಳೆಯದ್ರ ಜೊತೆ ಇರೋದು, ಸತ್ಯದ ಜೊತೆ ಇರೋದು. ಸತ್ ಅನ್ನೋದು ನಮ್ಮ ಒಳಗಿರಂತ ಸತ್ವ, ನಮ್ ಜೊತೆ ನಾವಿರೋದು. ಆಕ್ಚುಲಿ ನಾವು ಮತ್ತೊಬ್ಬರು ಕೂಡಿ ಇರೋದನ್ನ ಕಲಿತೀವಿ. ಹೆಂಡತಿ ಕೂಡಿರ್ತೀವಿ, ಮಕ್ಕಳು ಕೂಡಿರ್ತೀವಿ, ಗೆಳೆಯರು ಕೂಡಿರ್ತೀವಿ, ವ್ಯವಹಾರದ ಕೂಡಿರ್ತೀವಿ. ಆದ್ರ ದುರಂತದ ಸಂಗತಿ ಅಂದ್ರೆ ನಮ್ಮ ಕೂಡ ನಾವಿರೋದನ್ನ ಕಲೀಲೇ ಇಲ್ಲ. ನಾನು ಕಾಶಿ ಒಳಗೆ ಪದೇ ಪದೇ ಹೋದಾಗ ಕಾಶಿ ವಿಶ್ವನಾಥ್ ಟೆಂಪಲ್ನೊಳಗ ಈಗಲೂ ಇದೆ, ಅದು ಈಗಲೂ ಬೋರ್ಡ್ ಇದೆ, ಒಂದು ಫಲಕ ಹಾಕಿದ್ದಾರೆ. ಅದು ನನಗೆ ಇನ್ನೂ ತನಕ ಬಹಳ ಇಷ್ಟ ಅನ್ಸುತ್ತೆ. ಏನಪ್ಪಾ ಅಂತಂತಂದ್ರೆ, जिंदगी जब तक रहेगी, जिंदगी जब तक रहेगी फुर्सत न मिलेगी काम से. जिंदगी जब तक रहेगी फुर्सत न मिलेगी काम से. यारो यारो कुछ समय ऐसा निकालो, कुछ समय ऐसा निकालो, रहना सीखो अपने आप से. ಎಲ್ಲಿ ಮಟ ಈ ಜೀವನದ ಯಾರಿಗೂ ಟೈಮ್ ಕೊಡ್ತೀವಿ, ಏನೇನೋ ಮಾಡ್ತೀವಿ, ಎಲ್ಲ ವೇಸ್ಟ್. ಎಲ್ಲ ವೇಸ್ಟ್. ನಾವ್ ಯಾಕೆ ಬಂದೀವಿ ಗೊತ್ತಿಲ್ಲ, ಯಾಕೆ ಸಾಯ್ತೀವಿ ಗೊತ್ತಿಲ್ಲ, ಸತ್ ನಂತರ ಎಲ್ಲಿ ಹೊಕ್ಕಿವಿ ಗೊತ್ತಿಲ್ಲ, ಏನು ಮಾಡ್ತೀವಿ ಗೊತ್ತಿಲ್ಲ, ಎಲ್ಲಿಂದ ಬಂದೀವಿ ಗೊತ್ತಿಲ್ಲ. ಏನಿದು ಜೀವನ? ನಾವು ಇಲ್ಲಿ ಬಂದದ ಜೀವನದ ಇದು ಅರ್ಥ ಏನಪ್ಪಾ ಅಂತ ಅದು ತಿಳ್ಕೋಬೇಕು. ಅದ್ರ ಕೂಡ ಇರ್ಬೇಕು, ಒಳಗಿನ ಸತ್ವದ ಕೂಡ ಇರ್ಬೇಕು. ಇದಕ್ಕೆ ಸತ್ ಸಂಘ ಅಂತಾರೆ. ಸತ್ಸಂಗ ಮತ್ತೊಬ್ಬರು ಕೂಡ ಅಲ್ಲ. ಸತ್ಸಂಗ ತನ್ನ ಕೂಡ ತಾನಿರೋದು, ತನ್ನ ಕೂಡ ತಾನಿದ್ದ ಮತ್ತೊಬ್ಬರು ಕುಡಿಲಿಕ್ಕೆ ಶುರು ಮಾಡಬೇಕು. ಆಮೇಲೆ ಹೆಂಡತಿ ಕೂಡ ಇರ್ಬೇಕು, ಆಮೇಲೆ ಮಕ್ಕಳು ಕೂಡ ಇರ್ಬೇಕು, ಆಮೇಲೆ ಗೆಳೆಯರು ಕೂಡ ಇರ್ಬೇಕು, ಆಮೇಲೆ ವ್ಯವಹಾರದ ಕೂಡ ಇರ್ಬೇಕು. ಮೊದಲು ತನ್ನ ಜೊತೆ ತಾಯಿರ್ಬೇಕು ಅಂತ. ಸತ್ ಸಂಘ ಅನ್ನೋದು ತನ್ನ ಜೊತೆ, ಬೀಯಿಂಗ್ ವಿತ್ ಅವರ್ ಸೆಲ್ವ್ಸ್, ನಮ್ಮ ಜೊತೆ ನಾವಿರೋದು ಅಂತ. ಅದಕ್ಕೆ ನಾರದರು ಸತ್ಸಂಗದ ಬಗೆಗೆ ಹೇಳಿದ್ದು ಸಾಂಕೇತಿಕ ಇರ್ಬೋದು ಕರೆ, ಆದ್ರೆ ಸ್ವಲ್ಪ ಒಳಗಡೆ ಹೋಗಿ ನೋಡ್ಕೊಳ್ಳಿ. ಇದು ನಮ್ಮ ಅವಸ್ಥೆ ಇದು. ಅದನ್ನ ಸ್ವಲ್ಪ ಇದ್ರ ಒಳಗಡೆ ಹೋದಾಗ ಅದರಿಂದ ಮತಾರ್ಥ ಗೊತ್ತಾಗತ್ತೆ. ಶಂಕರಾಚಾರ್ಯರು ಕೂಡ ಸತ್ಸಂಗದ ಬಗ್ಗೆ ಎಷ್ಟು ಚಂದ ಹೇಳ್ತಾರ. ಸತ್ಸಂಗತ್ವೇ ನಿಸ್ಸಂಗತ್ವಂ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹಿತ್ವಂ, ನಿರ್ಮೋಹಿತ್ವೇ ನಿಶ್ಚಿಂತತ್ವಂ, ನಿರ್ಮೋಹಿತ್ವೇ ನಿಶ್ಚಿಂತತ್ವಂ,
ನಿಶ್ಚಿಂತತ್ವೇ ಜೀವನ್ ಮುಕ್ತಂ. ನೋಡಿ, ಸತ್ಸಂಗದಿಂದ ಏನ್ ಲಾಭ ಆಗುತ್ತೆ ಅನ್ನೋದು ಶಂಕರಾಚಾರ್ಯರು ಒಂದೇ ಒಂದು ಶ್ಲೋಕದೊಳಗ ಇಷ್ಟು ಚಂದ ಹೇಳ್ಯಾರ. ಸೌಂದರ್ಯ ಲಹರಿಯಲ್ಲಿ ಬರ್ತಕ್ಕಂಥ ಈ ಶ್ಲೋಕ ನನಗ ಇದೊಂದು, ಆನಂತರ ಶಂಕರಾಚಾರ್ಯರೇ ಬರೆದಂತ ಸೌಂದರ್ಯ ಲಹರಿ ಒಳಗ ಪುನರಪಿ ಜನನಂ ಪುನರಪಿ ಮರಣಂ ಅದೊಂದು ಬಹಳ ಇಡಿಸಿದ ಶ್ಲೋಕಗಳು. ಇರ್ಲಿ, ಪುನರಪಿ ಜನನಂ ಬಗ್ಗೆ ಆಮೇಲೆ ನೋಡಂತೆ. ಸತ್ಸಂಗದ ಲಾಭ ಏನಾಗತ್ತೆ ಅನ್ನೋದನ್ನ ಶಂಕರಾಚಾರ್ಯರು ಒಂದೇ ಒಂದು ಶ್ಲೋಕದಿಂದ ಹೇಳ್ತಾರ. ಸತ್ಸಂಗ ಅಂದ್ರೆ ಸತ್ ಸಂಘ ಏನ್ ಮಾಡ್ತದ ನಮ್ಮ ಅನ್ನೋದು ನಿಸ್ಸಂಗತ್ವದ ಕಡೆ ಒಯ್ತದ. ಸಂಘ ಮೀನ್ಸ್ ಅಟ್ಯಾಚ್ಮೆಂಟ್, ನಿಸ್ಸಂಗ ಮೀನ್ಸ್ ನಾನ್ ಅಟ್ಯಾಚ್ಮೆಂಟ್. ಸತ್ಸಂಗ ನಮ್ಮನ್ನ ಎಲ್ಲಿ ಹೊಯ್ತಪ್ಪ ಅಂತಂದ್ರ ಅದು ಒಂದ್ ವೇಳೆ ಬಂಧನ ಅಂತ ಅನ್ಬೋದು. ಬಂಧನದಿಂದ ಆಚೆ ಹೋಯ್ತದ. ನಾನು, ನನ್ನದು, ತಂದು ಇದೇ ವಿಚಾರಗಳು ಸತ್ಸಂಗದಿಂದ ನಮಗ ಅದನ್ನ ನಿಸ್ಸಂಗ ನಾನ್ ಅಟ್ಯಾಚ್ಮೆಂಟ್ ಕಡೆ ಒಯ್ತೈತಿ. ಯಾವಾಗ ಅಟ್ಯಾಚ್ಮೆಂಟ್ ಕಮ್ಮಿ ಆಗತ್ತ ಅವಾಗ ಮನುಷ್ಯರಿಗೆ ನಮ್ಮ ಅಟ್ಯಾಚ್ಮೆಂಟ್ ನಮ್ಮ ದುಃಖಕ್ಕೆ ಕಾರಣ. ಹೌದಾ? ಯಾವಾಗ ನಮಗೆ ಅಟ್ಯಾಚ್ಮೆಂಟ್ ಹೆಚ್ಚಾಗುತ್ತ ಅದು ದುಃಖಕ್ಕೆ ಕಾರಣ ಆಗತ್ತ. ಯಾವಾಗ ನಮಗೆ ನಾನ್ ಅಟ್ಯಾಚ್ಮೆಂಟ್ ಬರ್ತದ ಅವಾಗ ಆಟೋಮೆಟಿಕಲಿ ಟೆನ್ಷನ್ ಲೆಸ್ ಆಗಿರ್ತಾರೆ ಮನುಷ್ಯ. ಸತ್ಸಂಗತ್ವೇ ನಿಸ್ಸಂಗತ್ವೇ ನಿರ್ಮೋಹಿತ್ವ. ಮೋಹದಿಂದ ಆಚೆ ಹೋಗ್ತೀವಿ. ಯಾವಾಗ ನಿಸ್ಸಂಗತ್ವ ಬರ್ತದ ಮೋಹ ಇರುವುದಿಲ್ಲ. ಇದು ಒಂದೊಂದು ಶ್ಲೋಕ, ಒಂದೊಂದು ಶಬ್ದ, ಇದ್ರ ಬಗ್ಗೆ ಒಂದೊಂದು ಪ್ರವಚನ ಕೊಡಬಹುದು ಆಕ್ಚುಲಿ ಹೇಳ್ಬೇಕಂತಂದ್ರೆ. ಬಟ್ ಸಮಯ ಸೀಮಿತ ಅದ. ನನ್ನ ಮಕ್ಕಳು ಹೇಳ್ತಿರ್ತಾರೆ, ನೀವು ಮೊದಲು 3-4 ತಾಸು ಪ್ರವಚನ ಮಾಡ್ದಂಗ ಈಗ ಇದರ ಜೂಮ್ ಮಾಡ್ಲಿಕ್ಕೆ ಆಗುದಿಲ್ಲ, ಕೇವಲ 30 ನಿಮಿಷ ಮಾತಾಡೋದು ಹೇಳಿದ. ಆದ ಕಾರಣ ನಾನು ಈ ಸತ್ಸಂಗದ ಲಾಭ ಏನು ಅನ್ನೋದ್ರ ಬದಲಿ ನಾವು ಅದನ್ನ ಮಾಡ್ತಾ ಹೋಗೋಣ. ಅದ್ರ ಲಾಭ ಏನಾಗತ್ತೆ ಅನ್ನೋದು ನೀವೇ ಮನಗಾಣ್ತಾ ಹೋಗ್ತೀರಿ. ಯಾಕೆ ಮುಂಬರುವ ದಿನದೊಳಗ ವಾರಕ್ಕೆ 2 ಸಲ ಸತ್ಸಂಗ ಮಾಡ್ತಾ ಹೋಗೋಣ. ಪ್ರತಿ ಗುರುವಾರ ಒಮ್ಮೆ, ಆ ನಂತರ ರವಿವಾರ ಸತ್ಸಂಗ ಮಾಡೋಣ. ಸತ್ಸಂಗದ ಲಾಭ ಏನಾಗುತ್ತೆ ಅನ್ನೋದ್ರು ನಾರದರು ಹೆಂಗ್ ಹೇಳ್ಕೊಟ್ಟಾರ, ಶಂಕರಾಚಾರ್ಯರು ಹೆಂಗ್ ಹೇಳಿದಾರ, ಅದನ್ನ ನಾವೇ ಮನನ ಮಾಡ್ಕೊಳ್ಳೋಣ. ನಾವೇ ಅದನ್ನ ಒಂದು ಅನುಭವ ತೆಗೆದುಕೊಳ್ಳೋಣ. ಯಾಕಂದ್ರೆ ಶಂಕರಾಚಾರ್ಯರ ಮುಂದೆ ಹೇಳ್ತಾರ, ನಿಸ್ಸಂಗತ್ವಂ ನಿರ್ಮೋಹಿತ್ವಂ. ನಿರ್ಮೋಹಿ ಆಗ್ತಾನೆ ಮನುಷ್ಯ. ನಿರ್ಮೋಹಿತ್ವೇ ನಿಶ್ಚಿಂತತ್ವ, ಟೆನ್ಷನ್ಲೆಸ್ ಸ್ಟೇಟ್ ಆಫ್ ಮೈಂಡ್ ಅಂತೀವಿ ನಾವು. ಅದಕ್ಕೆ ಯೋಗದ ಮೂಲ ಗುರುನು ಅದೇ, ಯೋಗದ ವ್ಯಾಖ್ಯಾನ ಅದನ್ನೇ ಹೇಳ್ತದ. ಯೋಗದ ವ್ಯಾಖ್ಯಾನ ಹೇಳ್ತದ ಬಂದ ಸರ್ವಚಿಂತಾ ಪರಿತ್ಯಾಗ ನಿಶ್ಚಿಂತಂ ಯೋಗ ಮುಚ್ಯತೆ ಅಂತ. ಮನುಷ್ಯ ಚಿಂತೆಯ ಕೊತ ಕುದಿತಾನೆ. ಸಣ್ಣ ಮಕ್ಕಳು ಹಿಡ್ಕೊಂಡು ನಮ್ಮ ಅಬಾಲ ರುದ್ರಾದಿಯಾಗಿ ಅಂತ ಹೇಳ್ತೀವಲ್ಲ, ಹಾಗೆ ಪ್ರತಿಯೊಬ್ಬರಿಗೂ ಟೆನ್ಷನ್ ಅದೇ ಬರ್ತದೆ. ಚಿಂತೆ ಅದ. ಚಿಂತೆಯ ಬಡಭಾಗನೊಳಗೆ ಬೇಯ್ತಾ ಇದ್ದೀವಿ. ಬಟ್ ಯಾರಿಗೂ ನಾವು ಚಿಂತೆಯೊಳಗ ಕೊಳಿತಾ ಇದ್ದೀವಿ, ನಮಗೆ ಟೆನ್ಷನ್ ಅದ ಅನ್ನೋದು ಕಲ್ಪನೆ ಸಿಕ್ಕಿಲ್ಲ. ಯಾಕಂದ್ರೆ ನಮಗೆ ರೂಢಿಯಾಗಿಬಿಟ್ಟಿದೆ. ಟೆನ್ಷನ್ ನೊಂದಿಗೆ ಬದುಕುದ ರೂಢಿಯಾಗಿಬಿಟ್ಟಿದೆ. ಇವತ್ತ ಟೆನ್ಷನ್ ಕಮ್ಮಿ ಆತಪ್ಪ ಅಂದ್ರೆ, ಯಾಕೆ ಟೆನ್ಷನ್ ಇಲ್ಲಲ್ಲ. ಹೇಂತಿ ಒದರಾಡ್ಲಿಕ್ಕಪ್ಪ ಅಂತಂದ್ರ ಒಂದು 100 ದಿನ ಹೇಂತಿ ಒದರಾಡಿದ್ದು ಒಂದು ದಿವಸ ಒದರಾಡ್ಲಿಕ್ಕಪ್ಪ ಅಂತಂದ್ರ ಏನೋ ಕಳ್ಕೊಂಡೆ ನಡೆಸ್ತದೆ ನಿಮಗೆ. ಹಂಗ ಸದಾ ದುಃಖಿಯಾದಂತ, ಸದಾ ಆತಂಕದಲ್ಲಿರ್ತಕ್ಕಂಥ, ಸದಾ ಚಿಂತೆ ಮಾಡ್ತಕ್ಕಂಥ ನಿಮ್ಮಗಳಿಗೆ ಅದು ದಿವಸ ಅದರಿಂದ ಅತೀತಾದಾಗ ಏನೋ ಕಳ್ಕೊಂಡಿನೇ ಅನ್ನೋ ಮನೋಭಾವ ಬರುವುದು ಸಹಜ. ಕಾರಣ ನಿಶ್ಚಿಂತವಾಗಿರೋ ಕಲೆಯೇ ಯೋಗ ಅಂತ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹಿತ್ವೇ ನಿಶ್ಚಿಂತತ್ವಂ, ನಿಶ್ಚಿಂತತ್ವೇ ಜೀವನ್ ಮುಕ್ತಂ. ಜೀವನ ಏನು ಬಾಂಡೇಜ್ ಸರ್ವ ಕ್ಲಚಸ್ನಿಂದ ಬಿಡುಗಡೆ ಆಗುವುದಂತ, ಅದರಿಂದ ಆಚೆ ಹೋಗ್ಬಿಡುದಂತ. ಈ ಮುಕ್ತಿ ಮತ್ತು ಬಂಧನದಿಂದ ಆಚೆ ಹೋಗೋದು, ಇದಕ್ಕ ಯೋಗ ಅಂತಾರ. ಇದು ಸತ್ಸಂಗ ಅನ್ನೋದು ಒಂದು ಸ್ಥಿತ್ಯಂತರ ತರ್ತದೆ. ಸ್ಥಿತ್ಯಂತರ ಟ್ರಾನ್ಸ್ಫಾರ್ಮೇಶನ್ ಅಂತ. ಎಂತ ಟ್ರಾನ್ಸ್ಫಾರ್ಮೇಶನ್? ಈಗ ತಾವು ಕೇಳಿದ್ದೀರಿ, ವಾಲ್ಮೀಕಿ ಒಬ್ಬ ಬೇಡ ಇದ್ದ. ಆ ಬೇಡ ಹೋಗಿ ವಾಲ್ಮೀಕಿ ಆಗತಕ್ಕಂಥ ಸ್ಥಿತ್ಯಂತರ ಏನ್ ಗೊತ್ತಾ? ನರೇಂದ್ರ ಹೋಗಿ ವಿವೇಕಾನಂದ ಆಗಿ ಬಿಟ್ಟಂತ ಒಂದು ಸ್ಥಿತ್ಯಂತರ ಏನ್ ಗೊತ್ತಾ? ಸಿದ್ಧಾರ್ಥ ಹೋಗಿ ಬುದ್ಧ ಆದ. ಏನ್ ಟ್ರಾನ್ಸ್ಫಾರ್ಮೇಶನ್ ಆಯ್ತದು? ಏನ್ ಸ್ಥಿತ್ಯಂತರ ಆಯ್ತದು? ಅಂಗುಲಿಮಾಲ ಮಹಾನ್ ಕೊಲೆಗಾರ ಆತ.
ಹೌದಾ? ಆತ ಒಮ್ಮೆಲೆ ಬದಲಾಗ್ತಾನ. ಏನ್ ಮಾಡಿದ್ ಯಾರು? ಆ ಬುದ್ಧನ ಒಂದು ಮಾತಿನಿಂದ ಬದಲಾಗ್ತಾನ. ಆಮ್ರಪಾಲಿ ಆಕೆ ಹೆಸರಾಂತ ಸುಂದರವಾದ ವೇಶ್ಯೆ ಆಕೆ. ಆದ್ರ ಅಂತ ಸುಂದರಿಯಾದ ವೇಶ್ಯೆ ಒಮ್ಮೆಲೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಸನ್ಯಾಸಿನೇ ಆಗ್ತಾವ. ಅದು ಟ್ರಾನ್ಸ್ಫಾರ್ಮೇಶನ್ ಏನಂತ ಅದಕ್ಕೆ ಮೂಲ ಕಾರಣ ಸತ್ಸಂಗ ಅಂತ. ಒಳ್ಳೆಯ ಭಾವ, ಒಳ್ಳೆಯ ವಿಚಾರ, ಒಳ್ಳೆಯದ್ರ ಇರುವಿಕೆ ನಮ್ಮನ್ನ ಆ ಹಂತಕ್ಕೆ ಹೋಯ್ತದ. ಕಾರಣ ನಾವು ಸದಾ ಒಳ್ಳೆಯ ವಿಚಾರಗಳನ್ನೇ ಮಾಡೋಣ, ಸದಾ ಒಳ್ಳೆಯದನ್ನೇ ಬಯಸೋಣ. ಇದನ್ನೇ ಶಾಂತಿ ಸ್ತೋತ್ರ ಹೇಳ್ತದ. ಓಂ ಭದ್ರಂ ಕರ್ಣೇ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈ ಸುಷ್ಟುವಾಂಸಸ್ತನೂಭಿಃ ವೃಷೇಮ ದೇವೈತನ್ ಯದಾಯುಃ ಅಂತ. ಅಂದ್ರೆ ನನ್ನ ಕಣ್ಣುಗಳು ಮಂಗಲಕರವಾದುದನ್ನು ನೋಡ್ಲಿ, ನನ್ನ ಕಿವಿಗಳು ಮಂಗಲಕರವಾದುದನ್ನ ಕೇಳಲಿ, ನನ್ನ ಸದಾ ಒಳ್ಳೆಯದನ್ನೇ ಮಾಡ್ತಾ ಇರ್ಲಿ, ನೋಡ್ತಾ ಇರ್ಲಿ ಅಂತಕೊಂಡು ಬಯಸ್ತದ ಮನಸ್ಸು, ಒಬ್ಬ ಸಾಧಕನ ಮನಸ್ಸು. ಅದನ್ನ ಶ್ಲೋಕದ ಮೂಲಕ ಹೇಳಿದ್ದಾರೆ. ಆದ್ರೆ ಇವತ್ತ ನಮ್ಮ ಮನಸ್ಸನ್ನು ನೋಡ್ಕೊಳ್ಳಿ, ಶ್ಲೋಕ ಇರೋದು ಬೇರೆ, ಅವ್ರ ಗುರುಗಳು ಹೇಳಿದ್ದ ಬೇರೆ, ಅಲ್ಲಿ ಪುರಾಣದೊಳಗ ಉಪನಿಷತ್ ಇರೋದೇ ಬೇರೆ. ಆದ್ರ ನಮ್ಮ ಸ್ಥಿತಿ ಆಗಿದೆಪ್ಪ ಅಂದ್ರ ನಮಗೆ ಒಳ್ಳೆಯ ವಿಚಾರಗಳು ಇಲ್ಲವೇ ಇಲ್ರಿ. ಆದ್ರೆ ಸದ್ಯಕ್ಕೆ ಕೊರೋನಾ ಹಾವಳಿಯಿಂದಾಗಿ ಒಳ್ಳೆಯ ವಿಚಾರಗಳು ಬರಕತ್ಯಾವ. ಯಾಕಂದ್ರೆ ಸದಾ ನಾವು ಈ ನೆರೆಹೊರೆಯವರು ನಮ್ಮ ಅಕ್ಕಪಕ್ಕದವ್ರನ್ನ ಸಹಿತ ನಾವು ಚಲೋ ಇತ್ತಪ್ಪ ಅಂತಂದ್ರ ಅವನ ಬಗ್ಗೆ ಕೆಟ್ಟ ವಿಚಾರ ಮಾಡ್ತಿದ್ದೀವಿ. ಆದ್ರೆ ಇವತ್ತು ಏನಾಗಿದೆ ಗೊತ್ತಾ, ನಮ್ಮ ಪಕ್ಕದ ಮನೆಯವರು ಸಹಿತ ಚೆನ್ನಾಗಿರ್ಲಿಪ್ಪ, ಅವ್ರ ಆರೋಗ್ಯವಾಗಿರ್ಲಿಪ್ಪ ಅಂತ ಬಯಸ್ತಕ್ಕಂಥ ಸ್ಟೇಜ್ ಇದೆ. ಯಾಕಂದ್ರೆ ಅವರ ಅನಾರೋಗ್ಯಕ್ಕೆ ಈಡಾದ್ರೆ ನಾವು ಅನಾರೋಗ್ಯಕ್ಕೆ ಈಡಾಗ್ತೀವಿ. ಕಾರಣ ಅಂತೂ ಒಳ್ಳೆ ವಿಚಾರ ಬರಕತ್ತೇವೆ ಅಂತ. ಸೊ ಎಲ್ಲರ ಸೊಕ್ಕು ಮುರಿದೈತಿ, ಸ್ವಲ್ಪ ಒಂದಿಷ್ಟು ಸೊಕ್ಕು ಮುರಿದೈತಿ. ಸ್ವಲ್ಪ ಬಹುಶಃ ನಮ್ಮ ಡೈಲಿ ಅಟಿಟ್ಯೂಡ್ ಒಳಗ ಸ್ವಲ್ಪ ಬದಲಾವಣೆ ಕಾಣಿಸ್ತದ ಅನ್ಸುತ್ತೆ ಕೊರೋನಾದಿಂದಾಗಿ. ಕೊರೋನಾ ಕೆಟ್ಟದ್ದು ಮಾಡಿರ್ಬೋದು, ಆದ್ರ ಸ್ವಲ್ಪ ಒಳ್ಳೇದನ್ನ ಮಾಡೈತೆ ಅಂತ ಅನ್ಸುತ್ತೆ ಕೆಲವೊಂದು ಅಂಶಗಳಲ್ಲಿ. ಆ ದೃಷ್ಟಿಯಿಂದ ಈಗ ಈ ನೋಡಿ, ಕೊರೋನಾ ಹಾವಳಿಯಿಂದಾಗಿ ಆದಂತ ಲಾಕ್ಡೌನ್ ಹಾವಳಿಯಿಂದಾಗಿ ಎಲ್ಲರೂ ಪರಸ್ಪರ ಅಂತರ ಕಾಯ್ಕೋಬೇಕು ಅಂತ ಹೇಳಿದ್ರಿಂದಾಗಿ ನಾವು ಈ ತರದ ಒಂದು ಆ್ಯಪ್ ಮೂಲಕ ಮತ್ತೆ ನಾವು ಕೂಡ್ಕೊಂಡು ಮತ್ತೆ ಸತ್ಸಂಗವನ್ನು ಮಾಡೋದು, ಇದು ಕೊರೋನಾ ಎಫೆಕ್ಟ್ ತಾನೇ. ಆದ ಕಾರಣ ಪ್ರತಿಯೊಂದು ಈ ವಾರಕ್ಕೆ 2 ಸತ್ಸಂಗ ಮಾಡ್ತಾ ಹೋಗೋಣ. ಈ ಸತ್ಸಂಗದ ಲಾಭ ಅನೇಕ ಕೇಳಿದ್ದೀರಿ, ಗಾಳೆ ಸಾಕಷ್ಟು ಕೇಳಿದ್ದೀರಿ, ಸಾಕಷ್ಟು ಓದಿದ್ದೀರಿ. ಈಗಂತೂ ವಾಟ್ಸ್ಆ್ಯಪ್ ಆಯ್ತು, ಇಂಟರ್ನೆಟ್ ಆಯ್ತು, ಜ್ಞಾನದ ಖನಿಜ ಆಗ್ಯದ. ಸೊ ಎಲ್ಲ ಗುರುಗಳು ಹೇಳಿದ್ದನ್ನೇ ಕೇಳಿದ್ದೀರಿ. ಅದು ಜಗ್ಗಿ ವಾಸುದೇವರು, ರಾಮದೇವ್ ಬಾಬಾ, ರವಿಶಂಕರ್ ಗುರೂಜಿ ಅವರು, ಓಶೋ, ಎಷ್ಟು ಒಳ್ಳೆ ವಿಚಾರಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ ಗೊತ್ತಾ. ಓಶೋ ಅವರು 5,000 ಪ್ರವಚನಗಳ ಒಂದು ಇದು ಬಿಟ್ಟಿದ್ದಾರೆ ಅವರು. ಅದನ್ನ ಕೇಳ್ತಾ ಇದ್ರೆ ನಮ್ಗೆ ಇಡೀ ಜನ್ಮ ಬೇಕು ಆಕ್ಚುಲಿ ಹೇಳ್ಬೇಕಂತ. ಕಾರಣ ಒಳ್ಳೆಯದನ್ನೇ ಗ್ರಹಿಸೋಣ. ರಾಜಹಂಸದ ತರಹ ಬರೀ ಶಕಣಿ ಹುಳ ಆಗೋದು ಬೇಡ. ರಾಜಹಂಸದ ತರ ಆಗೋಣ, ಮುಂದೆ ಗೋಮಾತೆ ಆಗೋಣ, ಆಮೇಲೆ ರಾಜಕುಮಾರರೇ ಆಗೋಣ. ಆಕ್ಚುಲಿ ಇಷ್ಟು ಹೇಳಿ ಇಂಟ್ರಾಕ್ಷನ್ ಏನಾದ್ರೂ ನಾನೇ ಹೇಳಿದೆ, ಬರೀ ನಾನೇ ಹೇಳ್ತಾ ಇದ್ದೀನಿ, ನೀವು ಕುತ್ಕೊಂಡು ಕೇಳ್ತಾ ಇದ್ದೀರಿ. ಯೋಗ ಅಂದ್ರೆ ಅದು ಬರೀ ಕೇಳೋದಲ್ಲ, ಬರೀ ನೋಡೋದು ಅಲ್ಲ, ಬರೀ ಓದೋದು ಅಲ್ಲ, ಅದು ಅನುಭವಿಸೋದು ಅಂತ. ಅದಕ್ಕೆ ಸ್ವಲ್ಪ ನಿಮಗೆ ಏನಾದ್ರೂ ಚರ್ಚೆ ಮಾಡೋಣ.